ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ರೈತ ಸಂಘದ ಪದಾಧಿಕಾರಿಗಳು ಅದ್ದೂರಿಯಾಗಿ ಆಚರಿಸಿದರು. ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಸಂಘದ ಕಚೇರಿಯಲ್ಲಿ ನಿವೃತ್ತ ಸೈನಿಕ ಕುಮಾರ್ ಕಜ್ಜಿಡೋಣಿ ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಯೋಧ ಕುಮಾರ್ ಕಜ್ಜಿಡೋಣಿ ಉರ್ಫ್ ದೇಸಾಯಿ ಅವರನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ರೈತ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಮತ್ತು ಅವರ ಧರ್ಮಪತ್ನಿ ಮಂಜುಳಾ ಕಜ್ಜಿಡೋಣಿ ಅವರು ರೈತ ಸಂಘಕ್ಕೆ ಸೇರ್ಪಡೆಯಾದರು. ರೈತ ಮುಖಂಡ ಬಿಎಸ್ ಗೋನಾಳ್ ಕಜ್ಜಿಡೋಣಿ ದಂಪತಿಗಳಿಗೆ ರೈತರ ಸಂಘದ ಶಾಲು ಹೊದಿಸಿ ಸಂಘಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಮಾಜಿ ಸೈನಿಕ ರೈತ ಸಂಘ ತಾಲೂಕು ನೂತನ ಉಪಾಧ್ಯಕ್ಷ ಕುಮಾರ್ ಕಜ್ಜಿಡೋಣಿ ಮಾತನಾಡಿ, ದೇಶಕ್ಕೆ ರೈತರು ಮತ್ತು ಸೈನಿಕರು ಎರಡು ಕಣ್ಣುಗಳಿದ್ದಂತೆ. ಜಮ್ಮು ಕಾಶ್ಮೀರ್ ಮತ್ತು ಗುಜರಾತ್ ಸೇರಿ ದೇಶದ ವಿವಿಧೆಡೆ ಸೈನಿಕನಾಗಿ 25 ವರ್ಷ ದೇಶದ ಸೇವೆ ಸಲ್ಲಿಸಿದ್ದೇನೆ. ದೇಶದ ಬೆನ್ನೆಲುಬಾದ ರೈತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲು ಇಂದು ಆತ್ಮಸಂತೋಷದಿಂದ ರೈತ ಸಂಘಕ್ಕೆ ಸೇರ್ಪಡೆಯಾಗಿದ್ದೇನೆ. ನನ್ನನ್ನು ತಾಲೂಕು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ರೈತ ಸಂಘದ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತೇನೆ. ಇನ್ನು ರೈತ ಸಂಘದ ಹೋರಾಟದಲ್ಲಿ ಮುಂಚೂಣಿ ವಹಿಸಿ ರೈತರ ಪರವಾಗಿ ಮತ್ತು ರೈತರ ಧ್ವನಿಯಾಗಿ ಹೋರಾಡಲು ಸಿದ್ಧನಿದ್ದೇನೆ ಎಂದು ಕುಮಾರ್ ಕಜ್ಜಿಡೋಣಿ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ವಲಯ ಅಧ್ಯಕ್ಷ ಗೋವಿಂದಪ್ಪ ಬೆಳಗಂಟಿ, ರಾಜೇಸಾಬ್ ರಾಗಾಪುರ್ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತ ಮಹಿಳೆಯರು ಉಪಸ್ಥಿತರಿದ್ದರು.